ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಹಿನ್ನಡೆಯಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಲ್ಲಿಸಿದಂತಹ ರಿಟ್ ಅರ್ಜಿಯನ್ನು ಕರ್ನಾಟಕ ಹೈಕೋರ್ಟ್ ವಜಾಗೊಳಿಸಿದೆ. ಈ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಕೇಳಿಬಂದಂತಹ ಮುಡಾ ವಿವಾದದಲ್ಲಿ ಈಗ ತನಿಖೆ ಆರಂಭ ಆಗಲಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಲ್ಲಿಸಿದಂಥ ಅರ್ಜಿಯನ್ನು ವಜಾಗೊಳಿಸುವಂತಹ ಸಂದರ್ಭದಲ್ಲಿ ಪ್ರಮುಖ ಕೆಲವು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಒಂದು, ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಸೆಕ್ಷನ್ 17A ಅಡಿಯಲ್ಲಿ ತನಿಖೆಗೆ ಅನುಮತಿ ಕೊಡುವಂತಹ ಅವಶ್ಯಕತೆ ಇಲ್ಲ, ತನಿಖೆಯನ್ನು ಕೈಗೊಳ್ಳಬಹುದು ಅಂಥೇಳಿ ಖಾಸಗಿ ದೂರು ಸಲ್ಲಿಕೆಯಾದಂತಹ ಸಂದರ್ಭದಲ್ಲಿ. ಎರಡನೆಯದ್ದು, ರಾಜ್ಯಪಾಲರು ತಮ್ಮ ಪ್ರಕರಣದ ತನಿಖೆಗೆ ಮೇಲ್ನೋಟಕ್ಕೆ ಬೇಕಾದಂತಹ ಸತ್ಯಾಂಶಗಳನ್ನು ಪರಿಶೀಲನೆ ಮಾಡಿಲ್ಲ ಎನ್ನುವಂತಹ ವಾದ ಏನಿತ್ತು, ಅದನ್ನು ಕೂಡ ಕರ್ನಾಟಕ ಹೈಕೋರ್ಟ್ ಒಪ್ಪಿಕೊಂಡಿಲ್ಲ. ನಾನ್ ಅಪ್ಲಿಕೇಶನ್ ಆಫ್ ಮೈಂಡ್, ತನಿಖೆಗೆ ಅನುಮತಿ ಕೊಡುವಂತಹ ಸಂದರ್ಭದಲ್ಲಿ ಗವರ್ನರ್ ನಾನ್ ಅಪ್ಲಿಕೇಶನ್ ಆಫ್ ಮೈಂಡನ್ನು ಮಾಡಿದ್ದಾರೆ ಎನ್ನುವಂತಹ ಏಕೈಕ ಕಾರಣಕ್ಕೋಸ್ಕರ ತನಿಖೆಗೆ ಕೊಟ್ಟಿರುವಂತಹ ಅನುಮತಿಯನ್ನು ರದ್ದುಪಡಿಸಕ್ಕಾಗಲ್ಲ ಎನ್ನುವಂಥದ್ದು ಎರಡನೆಯ ಅಂಶ. ಮೂರನೆಯದ್ದು, ಮುಖ್ಯಮಂತ್ರಿಯ ಕುಟುಂಬ ಸದಸ್ಯರೇ ಈ 14 ಸೈಟುಗಳ ಲಾಭವನ್ನು ಪಡೆದಿರುವ ಹಿನ್ನೆಲೆಯಲ್ಲಿ ಈ ಪ್ರಕರಣದಲ್ಲಿ ತನಿಖೆಯ ಅವಶ್ಯಕತೆ ಇದೆ ಅಂಥೇಳಿ ಮೇಲ್ನೋಟಕ್ಕೆ ಅನಿಸ್ತಾ ಇದೆ ಅಂಥೇಳಿ ನ್ಯಾಯಮೂರ್ತಿಗಳು ತಮ್ಮ ಅರ್ಜಿಯಲ್ಲಿ, ತಮ್ಮ ತೀರ್ಪಿನಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಸೊ ಈ ಕಾರಣಕ್ಕೋಸ್ಕರ ಈಗ ತನಿಖೆಗೆ ಅನುಮತಿಯನ್ನು ಕೊಟ್ಟಿರುವಂತಹ ರಾಜ್ಯಪಾಲರ ಕ್ರಮವನ್ನು ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಎತ್ತಿ ಹಿಡಿದಿದ್ದಾರೆ. ಇದರ ಜೊತೆಗೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ TJ ಅಬ್ರಹಾಂ ಮತ್ತು ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವಂತಹ ಖಾಸಗಿ ದೂರೇನಿತ್ತು, ಆ ದೂರಿನ ವಿಚಾರಣೆಯ ಮೇಲೆ ವಿಧಿಸಲಾಗಿದ್ದಂತಹ ತಡೆಯಾಜ್ಞೆ ಏನಿದೆ ಅದು ಕೂಡ ಈಗ ಡಿಸಾಲ್ವ್ ಆಗಿರುವಂಥದ್ದು. ಸೊ ಆ ತಡೆಯಾಜ್ಞೆಯನ್ನು ಹೈಕೋರ್ಟ್ ತೆರವು ಮಾಡಿದೆ. ಮಧ್ಯಾಹ್ನ 2:30 ವೇಳೆಗೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ತೀರ್ಪಿನ ಸಂಪೂರ್ಣ ಪಠ್ಯ ಹೈಕೋರ್ಟ್ನ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಆಗುತ್ತೆ. ಆರ್ಡರ್ ಕಾಪಿಯನ್ನು ಮುಂದಿಟ್ಕೊಂಡು ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಕೆ ಮಾಡಲಿಕ್ಕೆ ಇವತ್ತು ಅಭಿಷೇಕ್ ಮನು ಸಿಂಘ್ವಿ ಅವರು ನ್ಯಾಯಮೂರ್ತಿಗಳು ತೀರ್ಪನ್ನು ಓದಿದ ತಕ್ಷಣ ಸ್ಟೇ ಕೊಡಬೇಕು 2 ವಾರಗಳ ಮಟ್ಟಿಗೆ ಅಂಥೇಳಿ ಮನವಿಯನ್ನು ಮಾಡಿಕೊಂಡ್ರು. ಆದರೆ ನ್ಯಾಯಮೂರ್ತಿಗಳು ಅದಕ್ಕೆ ಒಪ್ಕೊಳ್ಳಿಲ್ಲ. ತಾವೇ ಕೊಟ್ಟಂತಹ ತೀರ್ಪಿಗೆ ತಾವೇ ಸ್ಟೇ ಕೊಡೋಕ್ಕಾಗಲ್ಲ ಎನ್ನುವಂಥ ಅಂಶವನ್ನು ಹೇಳಿದ್ರು. ಆದರೆ ಮಧ್ಯಾಹ್ನ 2:30ಕ್ಕೆ ಈ ಜಜ್ಮೆಂಟ್ನ ಸಂಪೂರ್ಣ ಕಾಪಿ ಏನಿದೆ ಅದು ವೆಬ್ಸೈಟ್ಗೆ ಅಪ್ಲೋಡ್ ಆಗುತ್ತೆ, ಲಭ್ಯ ಆಗುತ್ತೆ ಅಂಥೇಳಿ ಎನ್ನುವಂತಹ ಮಾಹಿತಿಯನ್ನು ಕೂಡ ಅಭಿಷೇಕ್ ಮನು ಸಿಂಘ್ವಿ ಅವರಿಗೆ ನೀಡಿದ್ದಾರೆ. ಸೊ ಬಿಗ್ ಸೆಟ್ ಬ್ಯಾಕ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ಸುಪ್ರೀಂ ಕೋರ್ಟ್ಗೆ ಅಪ್ರೋಚ್ ಆಗುವಂತಹ ಸಾಧ್ಯತೆ ಜಾಸ್ತಿ ಇದೆ. ತನಿಖೆಗೆ ನೀಡಿರುವಂತಹ ಅನುಮತಿಯನ್ನು ಸ್ಟೇ ಮಾಡಬೇಕು, ಕರ್ನಾಟಕ ಹೈಕೋರ್ಟ್ನ ತೀರ್ಪಿಗೆ ತಡೆಯಾಜ್ಞೆಯನ್ನು ಕೊಡಬೇಕು ಎನ್ನುವಂತಹ ಮನವಿಯನ್ನು ಖಂಡಿತ ಸುಪ್ರೀಂ ಕೋರ್ಟ್ನಲ್ಲಿ ಮಾಡೇ ಮಾಡ್ತಾರೆ. ಇತ್ತ ಖಾಸಗಿ ದೂರಿನ ವಿಚಾರಣೆ ಕೂಡ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನಡೆಯುತ್ತೆ. ಇದ್ರ ಜೊತೆಗೆ ಲೋಕಾಯುಕ್ತಕ್ಕೆ ಹೋಗಿ TJ ಅಬ್ರಹಾಂ ಇರ್ಬೋದು, ಸ್ನೇಹಮಯಿ ಕೃಷ್ಣ ಇರ್ಬೋದು, ಇವರು ಹೋಗಿ ದೂರನ್ನು ಸಲ್ಲಿಸಿ ಅಲ್ಲಿ FIR ದಾಖಲು ಮಾಡಿಸ್ಲಿಕ್ಕೂ ಕೂಡ ಅವಕಾಶಗಳಿರುವಂಥದ್ದು. ಸೊ ಒಂದು ಅರ್ಥದಲ್ಲಿ ಬಿಗ್ ಸೆಟ್ ಬ್ಯಾಕ್. ಮುಖ್ಯಮಂತ್ರಿಗಳ ಕುಟುಂಬ ಸದಸ್ಯರೇ ಈ 14 ಸೈಟುಗಳ ಲಾಭವನ್ನು ಪಡೆದುಕೊಂಡಿದ್ದಾರೆ ಎನ್ನುವ ಕಾರಣಕ್ಕೋಸ್ಕರ ಈ ಪ್ರಕರಣದಲ್ಲಿ ತನಿಖೆಯ ಅಗತ್ಯ ಇದೆ ಅಂತೇಳಿ ಹೈಕೋರ್ಟ್ ಅಭಿಪ್ರಾಯವನ್ನು ಪಟ್ಟಿದೆ. ದಟ್ ಇಸ್ ಒನ್ ಆಫ್ ದಿ ಕೋರ್ ಪಾಯಿಂಟ್ ಇವತ್ತಿನ ತೀರ್ಪಿನಲ್ಲಿ ಉಲ್ಲೇಖ ಆಗಿರುವಂಥದ್ದು. ವೆರಿ ಕೋರ್ ಪಾಯಿಂಟ್. ಮುಖ್ಯಮಂತ್ರಿಗಳ ಕುಟುಂಬ ಸದಸ್ಯರೇ ಈ 14 ಸೈಟುಗಳ ಲಾಭವನ್ನು ಪಡೆದಿರುವ ಹಿನ್ನೆಲೆಯಲ್ಲಿ ಅವರು ಈ ಪ್ರಕರಣದಲ್ಲಿ ತನಿಖೆಯ ಅಗತ್ಯ ಇದೆ ಅಂತೇಳಿ ಅನಿಸ್ತಾ ಇದೆ ಅಂತೇಳಿ ಹೈಕೋರ್ಟ್ ಅಭಿಪ್ರಾಯವನ್ನು ಪಟ್ಟಿದೆ. 17A PC ಆ್ಯಕ್ಟ್ನ ಅಡಿಯಲ್ಲಿ ಇರುವಂಥದ್ದೇನು ಅಂತ ಹೇಳಿದ್ರೆ, ಸಾರ್ವಜನಿಕ ಸೇವಕರು ತೆಗೆದುಕೊಳ್ಳಬಹುದಾದಂತಹ ನಿರ್ಧಾರ ಅಥವಾ ಅವರು ಮಾಡಿರಬಹುದಾದಂತಹ ಶಿಫಾರಸ್ಸಿಗೆ ಸಂಬಂಧಪಟ್ಟಂತೆ ಅಕ್ರಮಗಳಾದಂತಹ ಸಂದರ್ಭದಲ್ಲಿ, ಭ್ರಷ್ಟಾಚಾರಗಳಾದಂತಹ ಸಂದರ್ಭದಲ್ಲಿ ತನಿಖೆಗೆ ಅನುಮತಿಯನ್ನು ಕೊಡಬಹುದು ಎನ್ನುವಂಥದ್ದು ಅಥವಾ ತನಿಖೆಯನ್ನು ಮಾಡಬಹುದು ಎನ್ನುವಂಥದ್ದು ಇರುವಂಥದ್ದು. ಕ್ಯಾಬಿನೆಟ್ ನಿರ್ಧಾರಕ್ಕೆ ರಾಜ್ಯಪಾಲರು ಬದ್ಧರಾಗಿರಬೇಕು. ಆದರೆ ಕೆಲವು ವಿಶೇಷ ಸನ್ನಿವೇಶಗಳಲ್ಲಿ ರಾಜ್ಯಪಾಲರು ಬದ್ಧರಾಗಿರಬೇಕಾದಂಥ ಅಗತ್ಯ ಇಲ್ಲ. ಮುಖ್ಯಮಂತ್ರಿಗಳ ವಿರುದ್ಧದ ತನಿಖೆಗೆ ಅನುಮತಿ ಕೊಡುವಂತಹ ಪ್ರಕರಣ ಕೂಡ ಅಂತಹ ಕೆಲವು ವಿಶೇಷ ಪ್ರಕರಣಗಳಲ್ಲಿ ಒಂದು ಅಂಥೇಳಿ ನ್ಯಾಯಮೂರ್ತಿಗಳು ತಮ್ಮ ತೀರ್ಪಿನಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಸೊ ಆ ಮುಖಾಂತರ ಕರ್ನಾಟಕ ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯನವರ ಕಾನೂನು ಹೋರಾಟ ಮುಕ್ತಾಯವಾಗಿದೆ. ಇದು ಈಗ ಕಂಪ್ಲೀಟ್ಲಿ ಶಿಫ್ಟೆಡ್ ಟು ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ನಲ್ಲಿ ಒಂದು ವೇಳೆ ತಡೆಯಾಜ್ಞೆ ಸಿಕ್ಕಿದ್ರೆ, ನಿನ್ನೆಯೇ ಹೇಳಿದ ಹಾಗೆ ಒಂದು ವೇಳೆ ತಡೆಯಾಜ್ಞೆ ಸಿಕ್ಕಿದ್ರೆ ಎಗೇನ್ ಏನೆಲ್ಲ ಪ್ರೊಸೀಡಿಂಗ್ಸ್ಗಳು ಈ ನಿರ್ದಿಷ್ಟ
ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಆರಂಭ ಆಗಬಹುದು, ಆ ಎಲ್ಲ ಪ್ರೊಸೀಡಿಂಗ್ಸ್ಗಳಿಗೆ ಮತ್ತೆ ಸ್ಟಾಪ್ ಆಗುತ್ತೆ. ಈಗ ಸದ್ಯ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಆಗಸ್ಟ್ 19ನೇ ತಾರೀಕು ಸಿದ್ದರಾಮಯ್ಯನವರು ಪಿಟಿಷನನ್ನು ಫೈಲ್ ಮಾಡಿದ ಬಳಿಕ ಅದಕ್ಕೆ ತಡೆಯಾಜ್ಞೆಯನ್ನು ಕೊಡಲಾಗಿತ್ತು. ಈಗ ಆ ತಡೆಯಾಜ್ಞೆ ವೆಕೇಟ್ ಆಗಿದೆ. ಸೊ ಅಲ್ಲಿ ಪ್ರೊಸೀಡಿಂಗ್ಸ್ ಸ್ಟಾರ್ಟ್ ಆಗುತ್ತೆ. ಬಟ್ ಇನ್ ಕೇಸ್ ಸಿದ್ದರಾಮಯ್ಯನವರ ವಕೀಲರು ಬಹುಶಃ ಇವತ್ತೇ ಸುಪ್ರೀಂ ಕೋರ್ಟಿಗೆ ಹೋಗುವಂಥ ಎಲ್ಲ ಲಕ್ಷಣಗಳಿದೆ. ಯಾಕಂತ ಹೇಳಿದ್ರೆ ಆರ್ಡರ್ ಕಾಪಿ ಬೇಕು ನಮಗೆ, ಅಥವಾ ಸುಪ್ರೀಂ ಕೋರ್ಟಿಗೆ ಇವತ್ತೇ ಸಿದ್ದರಾಮಯ್ಯನವರ ಪರ ವಕೀಲರು ಅರ್ಜಿಯನ್ನು ಸಲ್ಲಿಸುವಂತಹ ಸಾಧ್ಯತೆ ಬಹುತೇಕ ನಿಚ್ಚಳವಾಗಿದೆ. ಮಧ್ಯಾಹ್ನ 2:30ಕ್ಕೆ ಈ ಆದೇಶದ ತೀರ್ಪಿನ ಸಂಪೂರ್ಣ ಪ್ರತಿ ಸಿದ್ದರಾಮಯ್ಯನವರ ಪರ ವಕೀಲರಿಗೆ ಮತ್ತು ಉಳಿದ ಪ್ರತಿವಾದಿ ವಕೀಲರಿಗೆ ಕೂಡ ಲಭ್ಯ ಆಗುತ್ತೆ. ಸೊ ಸಿದ್ದರಾಮಯ್ಯನವರಿಗೆ ಕಾನೂನು ಹೋರಾಟಕ್ಕೆ ಸಾಕಷ್ಟು ಅವಕಾಶಗಳಿದೆ. ರಾಜೀನಾಮೆ ಕೊಡುವಂತಹ ಸನ್ನಿವೇಶ ಸದ್ಯದ ಮಟ್ಟಿಗಂತೂ ಇಲ್ಲ, ಅನ್ಲೆಸ್ FIR ರಿಜಿಸ್ಟರ್ ಆಗಿ ತನಿಖೆ ಆರಂಭ ಆಗುವವರೆಗೆ.